ಮೇಡಮ್ ಮೇಡಮ್ ಪರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮೇಡಮ್ 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 ಪರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮೇಡಮ್ ಮೇಡಮ್ ಒಂದೇ ಒಂದು ಕ್ವಶನ್ ಮೇಡಮ್, ಲಾಸ್ಟ್ ಕ್ವಶನ್ ಮೇಡಮ್. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಎಲ್ಲವೂ ದುಡ್ಡಲ್ಲೇ ನಡೀತಾ ಇದೆ ಜೈಲಲ್ಲಿ ಅಂತ ಹೇಳಿ ನೀವು ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀನಿ. ಐ ವಿಲ್ ಪ್ರಾಮಿಸ್ ಯು ದಟ್. ನೀವು ನಿಲ್ಸಕ್ ಆಗುತ್ತಾ? ಖಂಡಿತ ಆಗತ್ತೆ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಈ ತರ ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮೇಡಮ್ 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 ಪರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮೇಡಮ್ ಮೇಡಮ್ ಒಂದೇ ಒಂದು ಕ್ವಶನ್ ಮೇಡಮ್, ಲಾಸ್ಟ್ ಕ್ವಶನ್ ಮೇಡಮ್. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಎಲ್ಲವೂ ದುಡ್ಡಲ್ಲೇ ನಡೀತಾ ಇದೆ ಜೈಲಲ್ಲಿ ಅಂತ ಹೇಳಿ ನೀವು ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀನಿ. ಐ ವಿಲ್ ಪ್ರಾಮಿಸ್ ಯು ದಟ್. ನೀವು ನಿಲ್ಸಕ್ ಆಗುತ್ತಾ? ಖಂಡಿತ ಆಗತ್ತೆ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಈ ತರ ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮೇಡಮ್ ಮೇಡಮ್ ಪರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮೇಡಮ್ 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 ಪರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮೇಡಮ್ ಮೇಡಮ್ ಒಂದೇ ಒಂದು ಕ್ವಶನ್ ಮೇಡಮ್, ಲಾಸ್ಟ್ ಕ್ವಶನ್ ಮೇಡಮ್. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಎಲ್ಲವೂ ದುಡ್ಡಲ್ಲೇ ನಡೀತಾ ಇದೆ ಜೈಲಲ್ಲಿ ಅಂತ ಹೇಳಿ ನೀವು ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀನಿ. ಐ ವಿಲ್ ಪ್ರಾಮಿಸ್ ಯು ದಟ್. ನೀವು ನಿಲ್ಸಕ್ ಆಗುತ್ತಾ? ಖಂಡಿತ ಆಗತ್ತೆ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಈ ತರ ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮೇಡಮ್ 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 ಪರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮೇಡಮ್ ಮೇಡಮ್ ಒಂದೇ ಒಂದು ಕ್ವಶನ್ ಮೇಡಮ್, ಲಾಸ್ಟ್ ಕ್ವಶನ್ ಮೇಡಮ್. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಎಲ್ಲವೂ ದುಡ್ಡಲ್ಲೇ ನಡೀತಾ ಇದೆ ಜೈಲಲ್ಲಿ ಅಂತ ಹೇಳಿ ನೀವು ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀನಿ. ಐ ವಿಲ್ ಪ್ರಾಮಿಸ್ ಯು ದಟ್. ನೀವು ನಿಲ್ಸಕ್ ಆಗುತ್ತಾ? ಖಂಡಿತ ಆಗತ್ತೆ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಈ ತರ ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗಾಗಲೇ ಗೃಹ ಸಚಿವರು ಬಂದು ಹೋಗಾಯಿತು, ಜೊತೆಗೆ ಮಾಲಿನಿ ಅವರು ಕೂಡ ಬಂದು ಮಾತನಾಡಿದರು. ಸೊ ಇವರು ಹೇಳ್ತಾ ಇರುವಂಥ ವಿಚಾರವಾಗಿ ದರ್ಶನನ್ನು ಯಾವುದೇ ಕಾರಣಕ್ಕೂ ಈಗ ಸದ್ಯಕ್ಕೆ ಇಲ್ಲಿಂದ ಹಿಂಡಲಗಕ್ಕೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇಲ್ಲ, ಅದ್ರ ಬಗ್ಗೆ ನಾನು ಮತ್ತೆ ವಿಚಾರ ಮಾಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇಲ್ಲಿನ ಮಾಲಿನಿ ಅವರು ಮಾತ್ರ ಅವ್ರು ಹೇಳ್ತಾ ಇರುವಂಥದ್ದು, ನಮಗೆ ಸರಿಯಾದ ಮಾಹಿತಿಗಳು ಇನ್ನೂ ಕೂಡ ಬರಬೇಕಾಗಿದೆ, ಬಂದಂಥ ಕ್ಷಣದಲ್ಲಿ ನಾವು ಅದನ್ನು ಸಂಪೂರ್ಣವಾದಂಥ ತನಿಖೆ ಮಾಡಿ ಇಲ್ಲಿ ತಪ್ಪಿತಸ್ಥರಿಗೆ ನೇರವಾಗಿ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ದರ್ಶನ್ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ FIR ಆಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಈಗಾಗಲೇ ಮಾಲಿನಿ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಹೋಗಿದ್ದಾರೆ. ಆದರೆ ಇಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ಅಂದರೆ ಸಾಕಷ್ಟು ಒಂದು ರೀತಿಯಲ್ಲಿ ಇಲ್ಲಿ ಜೈಲಾಧಿಕಾರಿಗಳಿಗಾಗಿರ್ಬೋದು ಅಥವಾ ಈಗಾಗಲೇ ಸಸ್ಪೆಂಡ್ ಆಗಿರೋರಿಗಾಗಿರ್ಬೋದು, ಹಿರಿಯ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದ್ದೀವಿ ಅಂತೇಳಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಯಾವ ರೀತಿಯಾಗಿ ಈ ತನಿಖೆ ಸಾಗ್ತಾ ಹೋಗುತ್ತೆ, ಯಾರ ಮೇಲೆ FIR ಆಗಿದೆ, ಈಗ 3 ಜನರ ಮೇಲೆ FIR ಆಗಿದೆ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ. ಜೊತೆಗೆ ಮಾಲಿನಿ ಅವರು ಕೂಡ ಹೇಳಿದ್ದಾರೆ. ಅದರಲ್ಲಿ ಒಬ್ಬ ಕನ್ಫರ್ಮ್ ದರ್ಶನ್ ಮೇಲೂ ಕೂಡ FIR ಆಗಿರುವಂಥದ್ದು. ಇನ್ನಿಬ್ಬರು ಯಾರು, ಯಾವ ರೀತಿ ತನಿಖೆ ಸಾಗುತ್ತೆ, ಇಲ್ಲಿರುವಂಥ ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಗೃಹ ಸಚಿವರು ಬಂದು ಹೋಗಾಯಿತು, ಜೊತೆಗೆ ಮಾಲಿನಿ ಅವರು ಕೂಡ ಬಂದು ಮಾತನಾಡಿದರು. ಸೊ ಇವರು ಹೇಳ್ತಾ ಇರುವಂಥ ವಿಚಾರವಾಗಿ ದರ್ಶನನ್ನು ಯಾವುದೇ ಕಾರಣಕ್ಕೂ ಈಗ ಸದ್ಯಕ್ಕೆ ಇಲ್ಲಿಂದ ಹಿಂಡಲಗಕ್ಕೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇಲ್ಲ, ಅದ್ರ ಬಗ್ಗೆ ನಾನು ಮತ್ತೆ ವಿಚಾರ ಮಾಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇಲ್ಲಿನ ಮಾಲಿನಿ ಅವರು ಮಾತ್ರ ಅವ್ರು ಹೇಳ್ತಾ ಇರುವಂಥದ್ದು, ನಮಗೆ ಸರಿಯಾದ ಮಾಹಿತಿಗಳು ಇನ್ನೂ ಕೂಡ ಬರಬೇಕಾಗಿದೆ, ಬಂದಂಥ ಕ್ಷಣದಲ್ಲಿ ನಾವು ಅದನ್ನು ಸಂಪೂರ್ಣವಾದಂಥ ತನಿಖೆ ಮಾಡಿ ಇಲ್ಲಿ ತಪ್ಪಿತಸ್ಥರಿಗೆ ನೇರವಾಗಿ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ದರ್ಶನ್ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ FIR ಆಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಈಗಾಗಲೇ ಮಾಲಿನಿ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಹೋಗಿದ್ದಾರೆ. ಆದರೆ ಇಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ಅಂದರೆ ಸಾಕಷ್ಟು ಒಂದು ರೀತಿಯಲ್ಲಿ ಇಲ್ಲಿ ಜೈಲಾಧಿಕಾರಿಗಳಿಗಾಗಿರ್ಬೋದು ಅಥವಾ ಈಗಾಗಲೇ ಸಸ್ಪೆಂಡ್ ಆಗಿರೋರಿಗಾಗಿರ್ಬೋದು, ಹಿರಿಯ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದ್ದೀವಿ ಅಂತೇಳಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಯಾವ ರೀತಿಯಾಗಿ ಈ ತನಿಖೆ ಸಾಗ್ತಾ ಹೋಗುತ್ತೆ, ಯಾರ ಮೇಲೆ FIR ಆಗಿದೆ, ಈಗ 3 ಜನರ ಮೇಲೆ FIR ಆಗಿದೆ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ. ಜೊತೆಗೆ ಮಾಲಿನಿ ಅವರು ಕೂಡ ಹೇಳಿದ್ದಾರೆ. ಅದರಲ್ಲಿ ಒಬ್ಬ ಕನ್ಫರ್ಮ್ ದರ್ಶನ್ ಮೇಲೂ ಕೂಡ FIR ಆಗಿರುವಂಥದ್ದು. ಇನ್ನಿಬ್ಬರು ಯಾರು, ಯಾವ ರೀತಿ ತನಿಖೆ ಸಾಗುತ್ತೆ, ಇಲ್ಲಿರುವಂಥ ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ.
ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಇದು. ಒಂದ್ ನಿಮಿಷ. ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.